ಚೆನ್ನಾಗಿತ್ತಾ ಖುಷಿ ಆಯ್ತು ನಿಮಗೆ ನಿಮಗೆ ಪ್ರಮೋಷನ್ ಸಿಕ್ಕಿದೆ ಫಸ್ಟ್ ರ್ಯಾಂಕ್ ರಾಜಿಂದ ರಾಜು ಜೇಮ್ಸ್ ಬಾಂಡ್ ಥ್ಯಾಂಕ್ ಯು ಇಲ್ಲ ನಾನು ಗುರುನಂದನಾಗಿ ಒಳ್ಳೆ ನಟನಾಗಿರ್ತೀನಿ ಪ್ರಮೋಷನ್ ಅಂತ ನೀನು ಅಂದ್ಕೊಳ್ಳಲ್ಲ ಒಳ್ಳೊಳ್ಳೆ ಸದಾಭಿರುಚಿ ಚಿತ್ರಗಳನ್ನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಈ ಚಿತ್ರನೂ ಜನ ಇಲ್ಲಿವರೆಗೂ ನೆನ್ನೆ ನಮ್ಮ ಚಿತ್ರ ನೋಡಿ ಬನ್ನಿ ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತಂದ್ವಿ ಈಗ ಜನಗಳ ಮಧ್ಯೆ ಬಿಟ್ಟಾಗಿದೆ ರಿಲೀಸ್ ಆಗಿದೆ ಇನ್ನು ಜನಗಳು ಗೆಲ್ಲಿಸ್ಬೇಕು ಜನಗಳನ್ನ ಕಳಿಸ್ಬೇಕು ಕನ್ನಡದ ಚಿತ್ರ ಎಲ್ಲ ನೋಡಬೇಕು ನಾನು ಇನ್ನೇನು ಹೇಳಲ್ಲ ಜೊತೆಗೆ ಒಂದು ಏನಂತಾರೆ ಭಗವದ್ಗೀತೆ ಬಗ್ಗೆ ಬಹಳ ಅದ್ಭುತವಾಗಿ ವಿವರಣೆ ಕೊಟ್ಟಿರ್ತಕ್ಕಂಥದ್ದು ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಖುಷಿಯಾಗಿದೆ ಯಾಕೆಂದರೆ ಅದು ಭಗವದ್ಗೀತೆ ಅಂದರೆ ಗೊತ್ತಲ್ಲ ನಮ್ಮ ಎಲ್ಲ ಹಿಂದೂ ಧರ್ಮದ ಅದೊಂದು ಏನಂತಾರೆ ಅದೊಂದು ಪವಿತ್ರವಾದ ಇದು ಸೊ ಅದ್ರ ಬಗ್ಗೆ ನಾನು ತುಂಬ ಕಲ್ತಿದ್ದೆ ಓದಿರಲಿಲ್ಲ ಬಟ್ ಶೂಟಿಂಗ್ ಟೈಮಲ್ಲಿ ಆ ಡೈಲಾಗ್ ಹೇಳೋದಕ್ಕೆ ತುಂಬ ಸತಿ ನನ್ನ ಡೈರೆಕ್ಟ್ರು ರಿಹರ್ಸಲ್ ಮಾಡಿಸಿ ಅದನ್ನೆಲ್ಲ ಹೇಳಿಸಿದ್ದಾರೆ ಅದು ಒಂಥರ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಸೊ ರಾಜು ಜೇಮ್ಸ್ ಬಾಂಡ್ ಎಲ್ಲರಿಗೂ ಒಂದು ಇಷ್ಟ ಆಗಂತ ಒಂದು ಖುಷಿ ಕೊಡೋಂಥ ಚಿತ್ರ ಫ್ಯಾಮಿಲಿ ಮಕ್ಕಳು ಎಲ್ಲ ಒಟ್ಟಿಗೆ ಬಂದು ನೋಡೋಂಥ ಚಿತ್ರ ನೋಡಿ ಮತ್ತು ಇವತ್ತೆಲ್ಲ ಕನ್ನಡ ಚಿತ್ರಗಳು ತುಂಬ ರಿಲೀಸ್ ಆಗಿದೆ ಎಲ್ಲದೂ ನೋಡಿ ಎಲ್ಲದನ್ನೂ ಹಾರೈಸಿ ತುಂಬ ಕಡೆ ನಿಮ್ಮ ಡೈಲಾಗ್ಸ್ಗೆ ಮತ್ತೆ ಇದು ಕ್ರೈಮ್ ಇತ್ತಲ್ಲ ಏನೋ ಒಂದು ಅದಕ್ಕೆಲ್ಲ ಸಿಕ್ಕಾಪಟ್ಟೆ ವಿಜುವಲ್ಸ್ ಹೊಡಿತಾ ಇದ್ರು ಜನ ಅದೆಲ್ಲ ನೋಡಿದಾಗ ಏನಂತ ಖುಷಿ ಆಯಿತು ಪ್ರತಿಯೊಂದನ್ನು ನಾನು ಇವತ್ತು ಕೂತಿದ್ದ ಜನಗಳ ಮಧ್ಯ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತಲೇ ಖುಷಿ ಅದಕ್ಕೋಸ್ಕರ ಕಾಯ್ತಾ ಇದ್ದೆ ಇವತ್ತು ಅದಕ್ಕೆ ತೆರೆ ಸಿಕ್ಕಿದೆ 2 ಗಂಟೆ 10 ನಿಮಿಷ ಇಲ್ಲಿ ಹೋಗೋದು ಗೊತ್ತಾಗಲ್ಲ ಅಂತ ಬೋರೇ ಆಗಲ್ಲ ಅಂತ ಎಲ್ಲ ಹೇಳಿದರು ನೀವು ನೋಡಿದರೆ ಖುಷಿ ಆಗುತ್ತೆ ಸೊ ರಾಜು ಜೇಮ್ಸ್ ಬಾಂಡ್ ಮತ್ತೆ ಕೈ ಹಿಡಿದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಕಿರ್ಚಿದ್ದೆಲ್ಲ ಸೀಟಿ ಹೊಡೆದಿದ್ದೆಲ್ಲ ತುಂಬ ಚೆನ್ನಾಗಿ ಅನಿಸ್ತು ಒಂಥರ ಕಣ್ಣಲ್ಲಿ ನೀರು ಬಂತು ನನ್ನ ಮೊದಲನೇ ಸಲ ನನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಕೊಳ್ತಾ ಇರೋದೇ ತುಂಬ ಖುಷಿ ಆಯಿತು ಆಮೇಲೆ ಎಲ್ರದ್ದು ರೆಸ್ಪಾನ್ಸ್ ನೋಡಿ ಅಂತೂ ಇನ್ನೂ ತುಂಬ ಖುಷಿ ಆಗ್ತಾ ಇದೆ ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಆಗ್ತಾ ಇದೆ ನೆಕ್ಸ್ಟ್ ಶೋಗೆ ಹೆಂಗಿರುತ್ತೆ ರೆಸ್ಪಾನ್ಸ್ ಅಂತ ನೋಡೋಕ್ಕೆ ಕಾಯ್ತಾ ಇದ್ದೀನಿ ನಾನು ಈ ಸಾಂಗಿಗೆ ಕಣ್ಮಣಿ ಸಾಂಗಿಗೆ ಯಾವ ಥರ ರೆಸ್ಪಾನ್ಸ್ ಬಂತು ಅದೇ ಥರ ಮೂವಿಗೂ ರೆಸ್ಪಾನ್ಸ್ ಬರ್ತಾ ಇದೆ ಅಂತಂದು ಕಾಣ್ತಾ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ನೆಕ್ಸ್ಟ್ ಥಿಯೇಟರ್ ವಿಸಿಟ್ ಒರೈನ್ ಮಾಲಿಗೆ ಹೋಗ್ಬೇಕು ಇವಾಗ ಅದಾದಮೇಲೆ ಕಂಟಿನ್ಯೂ ಇದಾವೆ ಒಂದು 2-3 ಎಲ್ಲಿ ಹೌಸ್ಫುಲ್ ಆಗಿದೆ ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಐ ಥಿಂಕ್ ಒಂದು 4-5 ಶೋ ಹೌಸ್ಫುಲ್ ಆಗಿದೆ ಅಂತೆ ಕೇಳ್ಪಟ್ಟಿರೋದ್ರ ಪ್ರಕಾರ ಸೊ ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಾವು ಪ್ರೊಡ್ಯೂಸರು ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಅಂದರೆ ನಿಜವಾಗ್ಲೂ ತುಂಬ ಆಂಗ್ಸೈಟಿ ಇತ್ತು ಹೇಗೆ ಜನ ತೊಗೋತಾರೆ ಅಂತ ನಾನೊಂದು 30-40 ಸರಿ ನೋಡಿದ್ದೀನಿ ಸಿನಿಮಾ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಅದೇ ಮೇಯ್ನಾಗಿ ನಾವು ಕೊಡಬೇಕಾಗಿದ್ದೆ ಅದು ಫ್ಯಾಮಿಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜು ನಮ್ಮ ಉದ್ದೇಶ ಅದೇ ಇದು ಫುಲ್ ಸಿನಿಮಾ ನಗ್ತಾ ಇರ್ಬೇಕು ಜನ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಅಂತ ಸೀರಿಯಸ್ ಸಿಚುಯೇಷನಲ್ಲೂ ನಿಮಗೆ ಅಂಡರ್ ಕರೆಂಟಲ್ಲಿ ಹ್ಯೂಮರ್ ಕ್ಯಾರಿ ಮಾಡಿದೆ ಅದೇ ನಾನು ಮೊನ್ನೆ ಇಂಟರ್ವ್ಯೂಲು ಅದನ್ನೇ ಹೇಳಿದ್ದು ಸೊ ಜನಗಳಿಗೆ ಸ್ವಲ್ಪ ತುಂಬ ಕ್ಲೋಸ್ ಆಗುತ್ತೆ ಹತ್ತಿರ ಆಗುತ್ತೆ ಸಿನಿಮಾ ಅಂತ ತುಂಬಾ ಖುಷಿ ಆಗೋಯ್ತು ಜನ ಸಾಧು ಸರ್ ಎಂಟ್ರಿದು ರವಿಶಂಕರ್ ಸರ್ದು ಡೈಲಾಗ್ಸು ನಮ್ಮ ಚಿಕ್ಕಣ್ಣ ಅವ್ರದ್ದು ಎಲ್ಲ ತುಂಬಾ ಅಂದರೆ ಜನ ನೋಡ್ತಾ ಇದ್ವಲ್ಲ ನಮ್ಗೆ ಎಲ್ಲೆಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದಿತ್ತು ಅದೇ ಥರ ರಿಯಾಕ್ಟ್ ಮಾಡೋದು ತುಂಬ ಖುಷಿಯಾಗಿದೆ ಮುಂದೆ ಇನ್ನೂ ಚೆನ್ನಾಗಿ ಆಗಬೇಕು ಸೊ ಎಲ್ಲ ಥಿಯೇಟರ್ ಎಲ್ಲ ಹೌಸ್ಫುಲ್ಗಳು ಆಗ್ತಾ ಇದೆ ತುಂಬಾ ಖುಷಿ ಇದೆ ಇದೇ ರೀತಿ ಕಂಟಿನ್ಯೂ ಆಗಲಿ ಟ್ರೆಂಡ್ ಅಂತ ಕರ್ನಾಟಕ ಜನತೆಗಳಿಗೆ ಕೇಳ್ಕೊತೀವಿ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಫ್ಯಾಮಿಲಿ ಸಮೇತ ನೋಡಿ ಮಕ್ಕಳು ಮತ್ತು ನಿಮ್ಮ ಫ್ಯಾಮಿಲಿ ತಂದೆ ತಾಯಿ ಎಲ್ಲರೂ ನಗ್ತಾರೆ ಕುಡ್ ಬಿ ಅ ಕಂಪ್ಲೀಟ್ ಫ್ಯಾಮಿಲಿ ಔಟಿಂಗ್ ಎನ್ಕರೇಜ್ ಮಾಡಿ ನಾವು ಇನ್ನೂ ಸಿನಿಮಾಗಳು ಮಾಡ್ತೀವಿ ಕನ್ನಡ ಸಿನಿಮಾಗಳು ಥ್ಯಾಂಕ್ ಯು